ತಾರೀಕು ನಿಮ್ಮ ಮುಂದೆ ಬಂದಿದ್ದಾರೆ. ಯಾಕೆ ಏನು ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ, ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ, ಕಾನೂನು ಮೇಲೆ ನಂಬಿಕೆ ಇಲ್ವಾ, ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ? ನನ್ನ ತೇಜೋವಧೆ ಮಾಡಬೇಕು ಅಂತಾನೇ ಬಂದಿರೋದು, ಬೇರೆ ಇನ್ಯಾವ ಕಾರಣಕ್ಕೂ ಬಂದಿಲ್ಲ ಸರ್. ಅಷ್ಟೇ ಸರ್, ನೀವು ಏನು ಕೇಳಬೇಕು ಕೇಳಿ ಸರ್. ನಮ್ಮ ಲಾಯರ್ ಸಾಹೇಬರು ಮಾತಾಡ್ತಾರೆ. ಹೇಳಿ ಸರ್. ಸರ್, ಕೋರ್ಟ್ ಏನು ಹೇಳಿದೆ, ಅವ್ರು 22ನೇ ತಾರೀಕು ಅವರು ಒಂದು FIR ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ, ಒಂದು 20 ಕಂಟೆಂಟ್ಸ್ ಹಾಕಿದ್ದಾರೆ. 506 ಹಾಕಿದ್ದಾರೆ. ನಾನು ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ, ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ, ಜಗದೀಶ್ಗೆ ಎದುರಿಸ್ತಾ ಇದ್ದೆ, ಜಗದೀಶ್ಗೆ ನಾನು ಮೋಸ ಮಾಡ್ತಿದ್ದೆ ಅಂತ. ಮೋಸ ಮಾಡ್ತಿದ್ರೆ ಮೋಸ ಮಾಡಿಸ್ಕೊಂಡು ಅವ್ರು ಕಂಪ್ಲೇಂಟ್ ಕೊಡ್ಬೇಕು ಹೊರತು ತೀರೋದ್ಮೇಲೆ ಅವ್ರ ವೈಫು ಅದು 40 ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 38 ದಿನ ಆದ್ಮೇಲೆ ಇವಾಗ ಕೋರ್ಟ್ ಅದನ್ನ ಏನ್ ಹೇಳ್ತು, ಇದರಲ್ಲಿ ನಿಮ್ದು ಏನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿದ್ರು. ಸರ್, ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಸರ್. ಸರ್, ಡಿಫರ್ಮೇಷನ್ ಕೇಸ್ 100% ಹಾಕ್ತೀವಿ ಸರ್. ಯಾಕಂದ್ರೆ ನಮಗೂ ಮಾರ್ಕೆಟ್ ಅಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ. ನನ್ನ ಮಗಂದು 4 ವ್ಯಾಪಾರ ಇದೆ. ಎಲ್ಲಾ ವ್ಯಾಪಾರಕ್ಕೂ ನಮ್ಗೆ ಅಡಚಣೆ ಆಗಿದೆ. 100% ಡಿಫರ್ಮೇಷನ್ ಕೇಸ್ ಹಾಕ್ತೀವಿ ಸರ್. 100% ನನಗೆ ಯಾವ ಹೋಟ್ಲು ಅಂತ ಹೇಳ್ತೀನಿ ಸರ್. ನೋಡಿ ಸರ್, RG ಕನ್ವೆನ್ಷನ್ ಹಾಲ್ ಅಲ್ಲಿ ಇದನ್ನ ನಾನು FIR ಅಲ್ಲೂ ಕೊಟ್ಟಿದ್ದೀನಿ. 11ನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಬ್ಬನಿಗೆ 10 ಕೋಟಿ ಕೊಡು ಅಂತ ಕೇಳಿದ್ರು. ಅವತ್ತು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಫೋನ್ ನೋಡಿದ್ರೆ ಕಿಟ್ಬಿಟ್ಟು ಹೊರಗಡೆ ಕಳಿಸಿದ್ರು. ರೇಖಾ ಅವರು ಏನಕ್ಕೆ ಕೇಳಿದ್ರು ಅಂದ್ರೆ, ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ, ನಾನೆಲ್ಲ ಸೈನ್ ಹಾಕಿ ಕೊಟ್ಬಿಡ್ತೀನಿ, ನೀವು ನಮ್ಗೆ ಕೊಟ್ಬಿಡಿ ದುಡ್ಡು, ನಾವೆಲ್ಲ ಸೇಲ್ ಹಾಕ್ಬಿಡ್ತೀನಿ. ಇವಾಗ ನಮ್ದು ಎಷ್ಟು ಪ್ರಾಪರ್ಟಿಗಳಿದೆ ಸರ್, ಸೇಲ್ ಮಾಡಬೇಕು, ಒಂದು ಬ್ಯಾಂಕ್ ಆಕ್ಷನ್ ಬಂದಿದೆ, ಎಲ್ಲ ಕಂಪ್ನಿಯಿಂದ 108 ಇರುತ್ತೆ. ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ಲ. ಹೌದು ಸರ್, ಜಗದೀಶ್ ಅವ್ರ ಡೆತ್ ಆದ ಸರ್. ಜಗದೀಶ್ ಅವರು ಬದುಕಿರೋ ತನಕ ನಮ್ಮ ಮೇಲಾಗ್ಲಿ ಒಂದು ಅಲಿಗೇಷನ್ ಇಲ್ಲ. ನಾವು ಅಂಟ ಮುಂದಿಕ್ಕಿಂತ ಹೆಚ್ಚಾಗಿದ್ವಿ.